ದಿನ ನಾವು ದಾವಣಗೆರೆಯ ಉಪಚುನಾವಣೆ ಪ್ರಚಾರಾರ್ಥಕವಾಗಿ ಇವತ್ತು ದಾವಣಗೆರೆ ನಗರಕ್ಕೆ ಬಂದಿದ್ದೇವೆ. ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂಥ ಸಮರ್ಥ ಶಾಮನೂರು ಮಲ್ಲಿಕಾರ್ಜುನ್ ಅವರಿಗೆ ನಾವು ಮತಯಾಚನೆ ಮಾಡಲಿಕ್ಕೆ ಬಂದಿದ್ದೇವೆ. ಕಾಂಗ್ರೆಸ್ ಪಕ್ಷ ಇದು ಸರ್ವ ಜನರನ್ನು ಕೊಂಡೊಯ್ಯುವಂಥ ಪಕ್ಷ. ಹೇಗೆ ಕುವೆಂಪು ಅವರು ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರ ಉದ್ಯಾನ ಅಂತೇಳಿ ನಾಡಗೀತೆಯಲ್ಲಿ ಹೇಳಿದ್ದಾರೆ, ಅದೇ ಥರ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲ ಸಮಾಜದವ್ರಿಗೂ ಸಮಾನವಾಗಿ ನೋಡಿಕೊಳ್ಳುವಂಥ ಒಂದು ಗುಣವಿದೆ, ಒಂದು ಶಕ್ತಿ ಇದೆ. ಅದಕ್ಕೆ ಉದಾಹರಣೆ ನಾನೇ. ಕಳೆದ ಒಂದು ವರ್ಷದ ಹಿಂದೆ ನಡೆದಂಥ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ನನಗೆ ಅಭ್ಯರ್ಥಿಯನ್ನಾಗಿ ಬಸವರಾಜ ಬೊಮ್ಮಾಯಿಯವರ ಮಗನ ವಿರುದ್ಧ ಟಿಕೆಟ್ ಕೊಟ್ಟಿತ್ತು. ಎಲ್ಲ ಸಮಾಜದ ಜನ ಶಿಗ್ಗಾಂವ್ ವಿಧಾನಸಭಾ ಕ್ಷೇತ್ರದ ಹಾಗೂ ರಾಜ್ಯದ ಎಲ್ಲ ಜನ ಬಂದು ಪ್ರಚಾರ ಮಾಡಿದರು. ಶಿಗ್ಗಾಂವ್ ಒಂದು ವಿಧಾನಸಭಾ ಕ್ಷೇತ್ರದ ಎಲ್ಲ ಸಮಾಜದ ಜನ ಕೂಡಿಕೊಂಡು ನನ್ನನ್ನು ಬಸವರಾಜ ಬೊಮ್ಮಾಯಿಯವರ ಮಗನ ವಿರುದ್ಧ 13,500 ಲೀಡ್ನಿಂದ ಗೆಲ್ಲಿಸಿದ್ದಾರೆ. ಅದಕ್ಕಾಗಿ ಬಸವರಾಜ ಬೊಮ್ಮಾಯಿ ಅಕ್ಕಪಕ್ಕದ ಕ್ಷೇತ್ರದ ಜನರು ಕರ್ಕೊಂಡ್ಬಂದು 8,000 ನಾವು ಏನು ಹೇಳ್ತಾ ಇದ್ದೀವಿ ಸರ್, ಸರ್ಕಾರ ಅವ್ರದ್ದೇ, ಕೇಂದ್ರದಲ್ಲಿ ಇದೆ, ಅವರೇ ಮಾಜಿ ಮುಖ್ಯಮಂತ್ರಿಗಳು, ಅವರು ಲೋಕಸಭಾ ಸದಸ್ಯರಿದ್ದಾರೆ, ಹೋಮ್ ಮಿನಿಸ್ಟರ್ ಇದ್ದಾರೆ. ಆಮೇಲೆ ಮೊದಲಿನಂಗೆ ಈಗ ಕೈ ಬರಹದಲ್ಲಿ ಇಲ್ಲ, ಇಂಟರ್ನೆಟ್ಟಲ್ಲಿ ಇದೆ. ಡೇಟಾ ರಿಲೀಸ್ ಮಾಡಂತ ಹೇಳ್ರಿ. ಅವ್ರಿಗೆ ನಾನು ಚಾಲೆಂಜ್ ಮಾಡಿದ್ದೀನಿ ಈ ಹಿಂದೆ. ಡೇಟಾ ರಿಲೀಸ್ ಮಾಡಬೇಕು. ಅವರು ಸುಮ್ಮನೆ ನೋಡ್ರಿ ಕುಣ್ಯಾಗ ಬರಲಿಲ್ಲ ಅಂದರೆ ನೆಲ ಡೊಂಕ್ ಅಂತ ಹೇಳಿದರೆ ಯಾರು ಒಪ್ಪೋದಿಲ್ಲ. ಸೋತಿದ್ದೆ. ನಾನು 23ರಲ್ಲಿ ಸೋತಿದ್ದೆ. ನನ್ನ ಸೋಲನ್ನು ನಾನು ಸವಾಲಾಗಿ ಸ್ವೀಕರಿಸಿ ನಾನು ಬರುವ ಒಂದೇ ವರ್ಷದಲ್ಲಿ MP ಲೀಡ್ ಮಾಡಿದೆ. MP ನಾನು ಲೀಡ್ ಮಾಡಿದ್ದೇನೆ. 8,000 ನಾವು ಕೆಲಸ ಮಾಡಿ ಇವತ್ತು ನಾವು ಇದನ್ನು ಮಾಡ್ತಾಯಿದ್ದೀವಿ. ಅವ್ರು ಹಂಗಂಗೆ ಹೇಳ್ತಾರೆ. ಬಟ್ ನಾನು ತಮಗೆ ಮಾಧ್ಯಮದ ಮುಖಾಂತರ ಕೇಳ್ತೀನಿ, ಅದು ಸಾಧ್ಯ ಇದೆಯಾ? ಇವತ್ತಿನ ಒಂದು ಟೆಕ್ನಾಲಜಿ ಯುಗದಲ್ಲಿ ಸಾಧ್ಯ ಇದೆಯಾ? ಅದು ಅಸಾಧ್ಯವಾದಂಥ ಮಾತು ಒಬ್ಬ ಮಾಜಿ ಮುಖ್ಯಮಂತ್ರಿಗಳು ಮಾತಾಡ್ತಾರೆ ಅಂತ ಹೇಳಿದ್ರೆ ಹಾಸ್ಯಾಸ್ಪದ ಅನ್ನೋಂಥ ಮಾತನ್ನು ಈ ಸಂದರ್ಭ ದಿನ ನಾವು ದಾವಣಗೆರೆಯ ಉಪಚುನಾವಣೆ ಪ್ರಚಾರಾರ್ಥಕವಾಗಿ ಇವತ್ತು ದಾವಣಗೆರೆ ನಗರಕ್ಕೆ ಬಂದಿದ್ದೇವೆ. ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂಥ ಸಮರ್ಥ ಶಾಮನೂರು ಮಲ್ಲಿಕಾರ್ಜುನ್ ಅವರಿಗೆ ನಾವು ಮತಯಾಚನೆ ಮಾಡಲಿಕ್ಕೆ ಬಂದಿದ್ದೇವೆ. ಕಾಂಗ್ರೆಸ್ ಪಕ್ಷ ಇದು ಸರ್ವ ಜನರನ್ನು ಕೊಂಡೊಯ್ಯುವಂಥ ಪಕ್ಷ. ಹೇಗೆ ಕುವೆಂಪು ಅವರು ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರ ಉದ್ಯಾನ ಅಂತೇಳಿ ನಾಡಗೀತೆಯಲ್ಲಿ ಹೇಳಿದ್ದಾರೆ, ಅದೇ ಥರ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲ ಸಮಾಜದವ್ರಿಗೂ ಸಮಾನವಾಗಿ ನೋಡಿಕೊಳ್ಳುವಂಥ ಒಂದು ಗುಣವಿದೆ, ಒಂದು ಶಕ್ತಿ ಇದೆ. ಅದಕ್ಕೆ ಉದಾಹರಣೆ ನಾನೇ. ಕಳೆದ ಒಂದು ವರ್ಷದ ಹಿಂದೆ ನಡೆದಂಥ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ನನಗೆ ಅಭ್ಯರ್ಥಿಯನ್ನಾಗಿ ಬಸವರಾಜ ಬೊಮ್ಮಾಯಿಯವರ ಮಗನ ವಿರುದ್ಧ ಟಿಕೆಟ್ ಕೊಟ್ಟಿತ್ತು. ಎಲ್ಲ ಸಮಾಜದ ಜನ ಶಿಗ್ಗಾಂವ್ ವಿಧಾನಸಭಾ ಕ್ಷೇತ್ರದ ಹಾಗೂ ರಾಜ್ಯದ ಎಲ್ಲ ಜನ ಬಂದು ಪ್ರಚಾರ ಮಾಡಿದರು. ಶಿಗ್ಗಾಂವ್ ಒಂದು ವಿಧಾನಸಭಾ ಕ್ಷೇತ್ರದ ಎಲ್ಲ ಸಮಾಜದ ಜನ ಕೂಡಿಕೊಂಡು ನನ್ನನ್ನು ಬಸವರಾಜ ಬೊಮ್ಮಾಯಿಯವರ ಮಗನ ವಿರುದ್ಧ 13,500 ಲೀಡ್ನಿಂದ ಗೆಲ್ಲಿಸಿದ್ದಾರೆ. ಅದಕ್ಕಾಗಿ ಬಸವರಾಜ ಬೊಮ್ಮಾಯಿ